ಅಲ್ಲ ನನ್ನ ಪ್ರಶ್ನೆ ಆಗಿದ್ರೆ ಜೋಶಿ ಅವರೇ, ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಪ್ರಾಬ್ಲಮ್ ಅನ್ನ ಮೊದಲೇ ಇದಕ್ಕೊಂದು ಸೊಲ್ಯೂಷನ್ ಹುಡುಕಬಹುದಾಗಿತ್ತಾ? ನಿಮ್ಮ ಆಂಗಲ್ ಅಲ್ಲಿ ನಾನು ಪ್ರಶ್ನೆ ಮಾಡೋದಿದ್ರೆ. ಇಲ್ಲ, ಪ್ರಶ್ನೆ ಅದಲ್ಲ. ಇಲ್ಲಿರೋದು ನೋಡಿ, ನೀವು ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡ್ಕಿದ್ ಕೋನಗಳು ಬೇರೆ ಬೇರೆ ಹೇಳಿ. ಇದು ಒಂದು ನಿಟ್ಟಿನಲ್ಲಿ ನಾನು ಒಂದು ಕೋನದಲ್ಲಿ ಹೇಳಿದೆ ಮಾತು. ಇದಾದ ಮೇಲೆ ಈ ಕರ್ನಾಟಕದ ಮುಖ್ಯಮಂತ್ರಿ ಅವರು ಕೇಳ್ತಾರೆ, ನಾನು 2 ಸಲ ಪತ್ರ ಬರೆದೆ, ಆತನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿಲ್ಲ ಅಂತ ಬರೀತಾರೆ. ನಾನು ಹೇಳೋದು, ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ಲಿಕ್ಕೆ ಅದರದೇ ಆದಂತ ಶಿಷ್ಟಾಚಾರ ಇರುತ್ತೆ, ಅದಕ್ಕೆ ಒಂದು SOP ಇರುತ್ತೆ. ಕರ್ನಾಟಕದ ಗೃಹ ಸಚಿವಾಲಯ ಕೇಂದ್ರದ ಗೃಹ ಸಚಿವಾಲಯಕ್ಕೆ ಪತ್ರ ಬರಿಬೇಕು. ಪತ್ರ ಬರೆದಾದ್ಮೇಲೆ ಶೋಕಾಸ್ ನೋಟಿಸ್ ಕೊಡ್ಬೇಕು. ಶೋಕಾಸ್ ನೋಟಿಸ್ ಕೊಟ್ಟ ಒಂದ್ ನಿಮಿಷ, ಶೋಕಾಸ್ ನೋಟಿಸ್ ಕೊಡ್ಬೇಕು. ಅದಾದ್ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿರ್ತಾರೆ ಇವರನ್ನ ಟ್ರೇಸ್ ಮಾಡಕ್. ಎಷ್ಟು ಸುಳ್ಳು ಹೇಳಲಾಯ್ತು ಅಂದ್ರೆ, ಪೆನ್ಷನ್ ವೀಸಾದಲ್ಲಿರುವ ವ್ಯಕ್ತಿಗೆ ಪಾಸ್ಪೋರ್ಟೇ ಬೇಕಾಗಿಲ್ಲ ಅಂತ ಸುದ್ದಿಗಳು ಬರ್ಲಿಕ್ಕೆ ಶುರುವಾದವು. ಯಾವುದೇ ವ್ಯಕ್ತಿ ಭಾರತದ ಗಡಿಯನ್ನ ದಾಟಿದ ತಕ್ಷಣ ಆತನ ಚರ್ಮದ ಹಾಗೆ ಆತನ ಪಾಸ್ಪೋರ್ಟ್ ಆತನ ಜೊತೆಗಿರ್ಲೇಬೇಕು. ಅಂತ ಎಲ್ಲೇ ಹೋಗ್ಲಿ ವೀಸಾ ಜೊತೆಗೆ ಇರ್ಲೇಬೇಕು, ಅದು ಬೇರೆ ವಿಷಯ. ಆದ್ರೆ ಪಾಸ್ಪೋರ್ಟ್ ಇಲ್ಲದೆ ಯಾವ ವ್ಯಕ್ತಿ ಯಾವ ಊರಿಗೂ ಓಡಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಎಂಬಾರ್ಕ್ಮೆಂಟ್ ಅಂಡ್ ಡಿಸ್ಎಂಬಾರ್ಕ್ಮೆಂಟ್ ಅಂತಾರೆ ಇದಕ್ಕೆ. ಯಾರಿಗೂ ಏನೂ ಗೊತ್ತಿಲ್ವೋ ಅವರೆಲ್ಲ ಇವತ್ತು ಯಾವ ರೀತಿ ಸುದ್ದಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ಹಾಗಂತ ನಾನು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮಾತಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಮಾಡಿದ್ದು ಘೋರಾತಿ ಘೋರ ಅಪರಾಧ, ಅದ್ರ ಬಗ್ಗೆ ಅನುಮಾನವೇ ಬೇಡ. ನಾನಿಲ್ಲಿ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಕೂತಿಲ್ಲ. ಆದ್ರೆ ಪ್ರೈಮಾ ಫಸಿ ಅಂತ ನಾವು ಲೀಗಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಪ್ರೈಮಾ ಫಸಿನಲ್ಲಿ ಈತ ಒಂದಲ್ಲ ಯಾರೋ ಒಂದು ವಿಡಿಯೋ ಮಾಡಿದ್ರೆ ಡಾಕ್ಟ್ರೈನ್ ಅನ್ಬೋದು, 2 ಮಾಡಿದ್ರೆ ಮಾರ್ಫಿಂಗ್ ಅನ್ಬೋದು, 3 ಮಾಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ಬೋದು, 100 ವಿಡಿಯೋಗಳು ಬರ್ತವೆ. ಆ ಡೀಪ್ ಫೇಕ್ ಅಂತ ಶುರು ಆಗಿದೆ. ಅದೆಲ್ಲವನ್ನು ಮೀರಿ ಈತನೇ ಅಪರಾಧಿ ಅನ್ನುವ ಹಾಗೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದಾವೆ. ಹಾಗಿದ್ದಾಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮನುಷ್ಯ ತಕ್ಷಣ ಬರ್ಬೇಕಾಗಿತ್ತು. ವಿಡಿಯೋಗಳ ಸಂಖ್ಯೆ ನೋಡಿದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ 5 ವರ್ಷದಲ್ಲಿ ಸಿನಿಮಾಗಳಷ್ಟು ರಿಲೀಸ್ ಆಗೋದಿಲ್ಲ. ಯು ಆರ್ ರೈಟ್ ಶೆಟ್ರ್, ಕರೆಕ್ಟ್ ಹೇಳಿದ್ರಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಯಾವ ರೀತಿ ಬಳಸ್ಕೋತಾರೆ ಇದ್ದ ರಾಜಕೀಯವಾಗಿ ಅಂತಂದ್ರೆ, ಅಂದ್ರೆ ಇಡೀ ವಿದ್ಯಮಾನವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಳಂಕ ತರುವಂತ ಕೆಲಸ ನಿರಂತರವಾಗಿ ನಡೆದಿದೆ ಅನ್ನೋದು ನನ್ನ ಮಾತಿನ ತಾತ್ಪರ್ಯ. ಪಾಲಿಟಿಕ್ಸ್ ಯಾರು ಮಾಡಿಲ್ಲ ಅನ್ನೋದು ಪ್ರಶ್ನೆ ಮಾಡ್ಬೇಕು. ಎನಿವೆ, ನಮ್ ಜೊತೆ ರಘು ದೊಡ್ಡೇರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ ರಿಯಾಕ್ಷನ್ ತಗೊಳಕ್ ಮುಂಚೆ ಒಂದು ಕ್ವಿಕ್ ಬ್ರೇಕ್, ಒಂದು ಚಿಕ್ಕ ಬ್ರೇಕ್, ವಾಪಸ್ ಬರ್ತೀವಿ. ಈ ಪೊಲಿಟಿಕಲ್ ಆಂಗಲ್ ಯಾವ್ಯಾವ ಪಕ್ಷದವ್ರು ಎಷ್ಟು ಸ್ಮಾರ್ಟ್ ಪ್ಲೇ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಎಲ್ಲಾ ಪಕ್ಷದವರು ಒಂದೊಂದನ್ನು ಕೂಡ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ. ಬೆಳಗ್ಗಿಂದ ಕೂಡ ಪಟ್ಟಿ ಇಟ್ಟಿದೀವಿ, ಯಾವ್ಯಾವ ಪಕ್ಷದವ್ರು ಯಾವ್ಯಾವ ಲೆವೆಲ್ ಡ್ರಾಮಾ ಮಾಡಿದ್ರು, ನಾಟಕ ಮಾಡಿದ್ರು, ಆ ಬಗ್ಗೆ ಕೂಡ ಚರ್ಚೆ ಆಗೋಗ್ಲಿ. ದೊಡ್ಡೇರಿ ಅವರೇ, ಪ್ರಜ್ವಲ್ ರೇವಣ್ಣ ಅವರು ಅಜ್ಞಾತ ಸ್ಥಳದಲ್ಲಿ ಕೂತು ಒಂದು ವಿಡಿಯೋ ಮಾಡಿದ್ರು, ಆದ್ಮೇಲೆ ಶುರುವಾಯ್ತು ಪೊಲಿಟಿಕಲ್ ರಿಯಾಕ್ಷನ್. ಸಮಾಧಾನ ಆಗಿದೆಯಂತೆ ಕುಮಾರಸ್ವಾಮಿ ಅವರಿಗೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ದಕ್ಕೆ ಕಡೆಗೂ ಬರ್ತಿದ್ದೀವಿ. ರಘು ದೊಡ್ಡವರಿಗೂ ಒಂದು ಸಮಾಧಾನ ಆಗಿದೆ, ರಘು ದೊಡ್ಡವರಿಗೂ ಸಮಾಧಾನ ಆಗಿದೆ. ಯಾಕೆ ಹೇಳಿ, ಕಳೆದ ಬಾರಿ ಅವ್ರ ಜೊತೆ ಇದ್ರಲ್ವಾ JDS ಅವರು, ಹಾಗಾಗಿ ಈ ಬಾರಿ BJP ಅವರಿಗೆ ಅದು ಎಲ್ಲ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿ ಇವ್ರ ಜೊತೆ ಇದ್ರೆ ಇವರಿಗೆ ಆಗ್ತಾ ಇತ್ತು. ಸೊ ಹಾಗಾಗಿ ಸಮಾಧಾನ ಆಗಿರ್ಬೋದು. ಖಂಡಿತವಾಗ್ಲೂ ನಾವು ಈ ಥರ ಏನೋ ನೀಚ ಕೆಲಸದಲ್ಲೆಲ್ಲ ರಾಜಕೀಯ ಮಾಡುವಂಥ ಪಕ್ಷ ನಮ್ದಲ್ಲ, ಅದ್ರ ಅವಶ್ಯಕತೆನೂ ನಮಗಿಲ್ಲ. ಅದೇನಿದ್ರು BJP ಮತ್ತೆ JDS ಅವರು ಇಲ್ಲ ಈ ನೀಚ ಕೆಲಸಗಳನ್ನ ಮಾಡಿ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ಹೇಳ್ಬಿಡ್ತೀನಿ, ರಮೇಶ್ ಜಾರಕಿಹೊಳಿ ನಿಮ್ಮದೇ ಪಕ್ಷದಲ್ಲಿದ್ರು, ಆಮೇಲೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ BJP ಯಾರ್ಯಾರನ್ನು ಹೊತ್ತುಕೊಳ್ಳುವಂತ ಪರಿಸ್ಥಿತಿ ಅಂತ. ಅಲ್ಲ ನೋಡಿ, ಅವರು ನಮ್ಮ ಪಕ್ಷದಲ್ಲಿದ್ದಾಗ ಅಥವಾ ನಮ್ಮ ಪಕ್ಷದ ಕಾಂಗ್ರೆಸ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವರು ನಮ್ಮ ಪಕ್ಷದಲ್ಲಿದ್ದಾಗ ಆ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ನೋಡಿ, ಇಲ್ಲಿವರೆಗೂ CD ಅಥವಾ ಸೆಕ್ಸ್ ಸ್ಕ್ಯಾಂಡಲ್ ಯಾರನ್ನು ಸಿಕ್ಕೊಂಡಿದ್ದಾರೆ, ವಿಧಾನಸೌಧದಲ್ಲಿ CD ನೋಡಿರೋದಿರ್ಬಹುದು, ವಿಡಿಯೋ ನೋಡಿರೋದಿರ್ಬಹುದು, ಈಗ ವಿಡಿಯೋ ಬಂದಿರೋದಿರ್ಬಹುದು. ಅಲ್ಲ ನೆಕ್ಸ್ಟ್ ಹೇಳ್ತೀನಿ ನಾನು. ಕನ್ಫ್ಯೂಸ್ ಮಾಡ್ಕೊಂಡು ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ. ಏನ್ ಸಿಕ್ಕಿದೆ ಇವ್ರದ್ದು? ನಿಮ್ಮ ಸಚಿವಗಿರಿ ಬಿಟ್ಬಿಟ್ರಲ್ಲ, ಯಾರು? ಅಲ್ಲ ಸರ್, ಕಾಂಗ್ರೆಸ್ ಮಿನಿಸ್ಟರ್ ಆಗಿದ್ದಂತವರು ಮೇಟಿ ಮಿನಿಸ್ಟರ್ ಬಿಟ್ರು ಅವರು. ಮತ್ತೆ
ಏನ್ ಹೇಳ್ತೀರಿ ನೀವು? ಮಿನಿಸ್ಟರ್ ಆಗಿದ್ರು ಸರ್ ಮೇಟಿ ಅವರು ಸಿಕ್ಕಾಕೊಂಡ್ಬಿಟ್ರು, ಮಂತ್ರಿ ಆಗಿದ್ರು, ಅವ್ರನ್ನ ಕಿತ್ತು ಬಿಸಾಕಲಾಯ್ತು. ನೋಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸಹಭಾಗಿತ್ವ ನಿಮ್ದು ಇದೆ. ಅಲ್ಲ, ಸಹಭಾಗಿತ್ವ ಅಲ್ಲ. ನೋಡಿ, ಈ ಪ್ರಪಂಚದಲ್ಲಿ ಏನಾದ್ರೂ ಒಂದು, ನಾನು ಇಡೀ ಪ್ರಪಂಚದಲ್ಲಿ ವಿಭಿನ್ನವಾದಂತ ಪಕ್ಷ, ನಾವು ಇಡೀ ಪ್ರಪಂಚದ ಸಂಸ್ಕೃತಿಯನ್ನು ನಾವೇ ಉದ್ಧಾರ ಮಾಡುವಂತ ಹೇಳ್ತಕ್ಕಂಥ ಒಂದು ಬಿಜೆಪಿಯವರು ಮಾಡ್ತಕ್ಕಂಥದ್ದೆಲ್ಲ, ಮಾತಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಇದೆ. ಇವತ್ತು ಏನ್ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ, ನಾವು ಎಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು, ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಟ್ಟಿರೋದ ಆಧಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾನೂನಿನ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿನ ಪ್ರಕಾರ ನಾವು ಆಕ್ಷನ್ ತೆಗೆದುಕೊಳ್ತಾ ಇದ್ದೇವೆ. ಇದರಲ್ಲಿ ನಾವು ರಾಜಕೀಯ ಮಾಡಿ ಲಾಭ ಪಡೆಯುವಂತ ಕೆಟ್ಟ ಪರಿಸ್ಥಿತಿ ನಮ್ಗೆ ಅವಶ್ಯಕತೆ ಏನಿಲ್ಲ. ಆ ರೀತಿ ರಾಜಕೀಯ ನಾವು ಯಾವತ್ತೂ ಮಾಡಿಲ್ಲ, ಮುಂದೆನೂ ಮಾಡೋ ಅವಶ್ಯಕತೆ ನಮಗಿಲ್ಲ, ಮಾಡೋದು ಇಲ್ಲ. ಅದೇನಾದ್ರೂ ಬಿಜೆಪಿ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ, ಅವ್ರು ಯಾವತ್ತೂ ಅಭಿವೃದ್ಧಿಯ ಪೂರಕವಾದಂತಹ ರಾಜಕೀಯವನ್ನು ಯಾವತ್ತೂ ಮಾಡಿಲ್ಲ, ಮುಂದೆನೂ ಮಾಡಿಲ್ಲ. ಅವರು ಧರ್ಮ ಮತ್ತೆ ಈಗ ಜಾತಿನಲ್ಲಿ ಮಾಡ್ತಾ ಇದ್ರು, ಈಗ ಈ ಸೆಕ್ಸ್ ಸ್ಕ್ಯಾಂಡಲ್ಗಳು ಮತ್ತೆ ಸಿಡಿನ ಉಪಯೋಗಿಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ರು? ಸಿಡಿ ಪಕ್ಷದ ಅಧ್ಯಕ್ಷರ ಮೇಲೆ ಸರ್ ಏನಂತ ದೊಡ್ಡ ಆರೋಪ ಏನಂತ ಬಂದಿದೆ? ಸಿಡಿ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಬೆಳಗಾಗಿದ್ರೆ ಅಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಎಲ್ಲ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ರು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ. ಅದೇ ಅವ್ರ ಈ ಪೆನ್ ಡ್ರೈವ್ ಅನ್ನು ಅವಾಗ್ಲೇ ಇಟ್ಕೊಂಡಿದ್ರು. ನೀವು ಕೇಳಬೇಕಾಗಿತ್ತು. ಬೇಸರ ವಿಚಾರ ಅಲ್ಲ, ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ರಘು ದೊಡ್ಡೇರಿ ಅವರು. ಆ ಸಂವಿಧಾನದಲ್ಲಿ ಹೇಳಿಲ್ವಾ ಹೆಣ್ಮಕ್ಳು ಮಾನ ಮರ್ಯಾದೆ ಬೀದಿಗೆ ಹರಾಜು ಬೀದಿ ಹರಾಜು ಮಾಡಿರ್ತಕ್ಕಂಥದ್ದು ಸ್ಮಿತಾ ಅವರೇ, ಒಂದ್ ನಿಮಿಷ, ಅದು ನಾವೆಲ್ಲ ಮಾಡಿರ್ತಕ್ಕಂಥದ್ದು ಸ್ಮಿತಾ. ಯು ಡೋಂಟ್ ಹ್ಯಾವ್ ಎನಿ you don't have any evidence to say no Smita, you don't have any one ನಿಮಿಷ ಮೇಡಮ್, ಒಂದ್ ನಿಮಿಷ ನಾನು ಹೇಳ್ತೇನೆ. ಅದಕ್ಕೆ ನಮ್ಮ ಪಕ್ಷಕ್ಕೂ ಒಂದ್ ನಿಮಿಷ, you don't have any evidence to prove that ನಮ್ಮ ಪಕ್ಷದವರು ನಮ್ಮವರು ನಾವು ಮಾಡಿದೀವಿ ಅಂತ ಹೇಳಿ ಡೋಂಟ್ ಸೇ ನೋ. ತಪ್ಪು ಮಾಹಿತಿಯನ್ನು ದಯವಿಟ್ಟು ಮಾಧ್ಯಮದ ಮುಖಾಂತರ ಸ್ಪ್ರೆಡ್ ಮಾಡುವಂತ ಅಲ್ಲ. ನಾನು ಹೇಳ್ತಿರೋದು, ಅಂಬೇಡ್ಕರ್ ಕೊಟ್ಟ ಆ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳ ಘನತೆಯನ್ನ ರಕ್ಷಣೆ ಮಾಡಿ ಅದಕ್ಕೆ ಧಕ್ಕೆ ತಂದಂತಹ ಕಾರ್ತಿಕ್ ಗೌಡ, ಆರೋಪ ಹೊತ್ತಿರುವ ಕಾರ್ತಿಕ್ ಗೌಡ, ನವೀನ್ ಗೌಡ ಇವ್ರನ್ನ ಒದ್ದು ಒಳಗೆ ಹಾಕಿ ಅಂತ ಹೇಳಿ ಬರ್ದಿಲ್ವಾ? 100% ಮಾಡ್ತೇವೆ ನಾವು. ಈ ದೇಶದ ಕಾನೂನು ಒಂದು ನಿಮಿಷ 100% ಮಾಡ್ತೇವೆ. ಹಾಗಾಗಿ ಬಟ್ ಒಂದ್ ನಿಮಿಷ ಸ್ಮಿತಾ, ಕೇವಲ ರಾಜಕೀಯ ಒಂದ್ ನಿಮಿಷ. ನೀವು ಎರಡು ವಿಚಾರವನ್ನು ಹೇಳಿದ್ರಿ. ಮಾನ್ಯ ಅಧ್ಯಕ್ಷರ ವಿಚಾರವಾಗಿ ಮಾತಾಡೋದ ನಾನು ಖಂಡಿಸ್ತೇನೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನಾನು. ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸೇ ದಟ್, ಯು ಡೋಂಟ್ ಹ್ಯಾವ್ ಎನಿ ಎವಿಡೆನ್ಸ್ ಟು ಪ್ರೂವ್ ದಟ್. ನೋ ಇದು ನೋಡಿ, ನೀವು ಬಿಜೆಪಿ ವಕ್ತಾರ ರೀತಿ ಮಾತಾಡಬಾರ್ದು. ನೀವು ಎವಿಡೆನ್ಸ್ ಇಲ್ಲ. ಯಾವ ಎವಿಡೆನ್ಸ್ ಇದೆ? ನಾ ಹೇಳಿದ್ದು ದಿನ ಬೆಳಗಾಗಿದ್ರೆ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತು. ಕುಮಾರಸ್ವಾಮಿ ಅವರು ಮಾತು ಈಗಲೂ ನೀವು ಒಂದ್ ನಿಮಿಷ, ಕುಮಾರಸ್ವಾಮಿ ಅವರು ಮಾತು ಈಗಲೂ ಸೀರಿಯಸ್ ತೆಗೆದುಕೊಳ್ತೀರಾ? ಕುಮಾರಸ್ವಾಮಿ ಅವರು ಚೋಕರ್ ಇದ್ದಾರೆ. ಒಂದು ಮಾತಿಗೆ, ಒಂದು ದಿನಕ್ಕೊಂದು ಕ್ಷಣಕ್ಕೊಂದು ಮಾತನ್ನು ಹೇಳ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾತನ್ನ ಹೇಗೆ ಸೀರಿಯಸ್ ತೆಗೆದುಕೊಳ್ತೀರಿ ನೀವು? ಕುಮಾರಸ್ವಾಮಿ ಹಾಗಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಈಗ ಮಾತಾಡಿದ್ದನ್ನು ಕೇಳಿದೆ, ರವೀಂದ್ರ ಜೋಶಿ ಅವರು ಮಾತಾಡಿದ್ದನ್ನು ಕೂಡ ಕೇಳಿದೆ. ರವೀಂದ್ರ ಜೋಶಿ ಅವರು ಮಾತಾಡ್ತಾ ಹೇಗೆ ಈ ಪ್ರಕರಣ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯವ್ರನ್ನೂ ಕೂಡ ಟಾರ್ಗೆಟ್ ಮಾಡ್ಕೊಳ್ಳಕ್ಕೆ ಕಾಂಗ್ರೆಸ್ ಬಳಸ್ಕೋತು ಅನ್ನೋ ಮಾತನ್ನ, ಸಿಎಂ ಬಳಸ್ಕೊಟ್ಟು ಅನ್ನೋ ಮಾತನ್ನ ಹೇಳ್ತಿದ್ರು. ಇವರು ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಇವ್ರು ಹೇಳ್ತಿದ್ದಾರೆ, ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಹೇಳ್ತಿದ್ದಾರೆ. ನಾನು ಪ್ರಜ್ವಲ್ ರೇವಣ್ಣ ಅವರು ಆಡಿದ 2ನೇ ಪಾಯಿಂಟಿಗೆ ಬರ್ತೀನಿ. ಹಾಸನದಲ್ಲಿ ಕೆಲವು ಶಕ್ತಿಗಳಿವೆ, ಎಲ್ಲರೂ ಒಟ್ಟಿಗೆ ಸೇರಿ ರಾಜಕೀಯವಾಗಿ ಬೆಳೆಯೋದನ್ನು ಕುಗ್ಗಿಸುವ ಕೆಲಸ ಮಾಡ್ತಿದ್ದಾರೆ. ಈಗ ಸಹಜವಾಗಿ ಮೈತ್ರಿಕೂಟದ ಅಭ್ಯರ್ಥಿ, ಅವ್ರ ಎದುರಾಳಿ ಯಾರು? ಕಾಂಗ್ರೆಸ್. ಕಾಂಗ್ರೆಸ್ ರಘು ದೊಡ್ಡೇರವರೇ, ನೀವು ಹೇಳ್ತೀರಿ ಕುಮಾರಸ್ವಾಮಿ ಅವರ ಮಾತನ್ನು ನೀವು ನಂಬ್ತೀರಾ? ನೀವು ನಂಬಬೇಡಿ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಹೇಳಿದ ಮಾತನ್ನು ನಾವು ನಂಬಬೇಕು. ಪ್ರಜ್ವಲ್ ರೇವಣ್ಣ ನಂಬಬೇಕು. ಅಲ್ಲಿ ಒಂದ್ ನಿಮಿಷ ಕೇಳಿ, 10,000 ಹಾಸನದಲ್ಲಿ 10,000 ಜನರ ಮೊಬೈಲ್ ನಲ್ಲಿ ವಿಡಿಯೋಗಳು ಅಂತ ಹೇಳಿ ಅದನ್ನ ರಿಲೀಸ್ ಮಾಡಿದವರು ಯಾರು? ಇದೇ ಬಿಜೆಪಿ ಅವರು. ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಇವರು ಮೈತ್ರಿಯನ್ನು ಮಾಡಿಕೊಂಡು ನಾನು ಹೇಳಕ್ ಹೋಗ್ತಿರೋದು ಬೇರೆ, ನಿಮ್ ಬಗ್ಗೆ ಅಲ್ಲ. ನಾನು ಹೇಳಕ್ ಹೋಗ್ತಿರೋದು ಬೇರೆ. ಒಂದು, ಅವರ ಅಲ್ಲಿ ಸಾಂಪ್ರದಾಯಿಕ ಎದುರಾಳಿ ಯಾರು? ಕಾಂಗ್ರೆಸ್. ಆದ್ರೆ ಅವರು ಬಳಸೋ ಶಬ್ದ ಏನು ಅಂದ್ರೆ ಒಟ್ಟಿಗೆ ಅಂತ ಹೇಳ್ತಾರೆ. ಒಟ್ಟಿಗೆ ಅಂದ್ರೆ ಯಾರು? ಒಟ್ಟಿಗೆ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ, ಸ್ಥಳೀಯ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರೂ ಸೇರಿ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟು ಅನ್ನೋದನ್ನ ಅವರು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ.
ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆ ವಿಡಿಯೋದಲ್ಲಿ ನಮಗೆ ಕಾಣಿಸ್ತಾ ಇರೋದು. ಅವರು ನೇರವಾಗಿ ತಮ್ಮ ರಾಜಕೀಯ ಎದುರಾಳಿಗಳು ಪಕ್ಷ ರಾಜಕಾರಣವನ್ನ ಪಕ್ಕಕ್ಕಿಟ್ಟು ನನ್ನನ್ನ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದನ್ನ ಆ ವಿಡಿಯೋ ಮೂಲಕ ಸ್ಪೆಸಿಫಿಕ್ ಆಗಿ ನಮಗೆ ಹೇಳೋದಕ್ಕೆ ನಮಗಲ್ಲಿ ಕಾಣ್ತಾ ಇದೆ. ಹೀಗಾಗಿ ಈ ವಿಡಿಯೋ ಇಲ್ಲಿಗೆ ಬರೋದಕ್ಕಿಂತಲೇ ಮೊದಲೇ ಒಂದು ಪೊಲಿಟಿಕಲ್ ಸ್ಟೇಜ್ ಅನ್ನ ಸೆಟ್ ಮಾಡೋದಕ್ಕೆ ಪಾಯಿಂಟ್ಸ್ ಗಳನ್ನ ವ್ಯವಸ್ಥಿತವಾಗಿ ಅದನ್ನ ನೆರೆಕ್ಟ್ ಮಾಡಿ ಸ್ಕ್ರಿಪ್ಟೆಡ್ ವಿಡಿಯೋ ಎಸ್ ಸ್ಕ್ರಿಪ್ಟೆಡ್ ವಿಡಿಯೋ ಪ್ರಜ್ವಲ್ ರೇವಣ್ಣ ಅವರದು ಸ್ಕ್ರಿಪ್ಟೆಡ್ ಕರಾರುವಾದ ಶಬ್ದ scripted video. ವಿಡಿಯೋಗಳನ್ನ ಬಿಟ್ಟಿದ್ದು ಅವರದೇ ಬಿಜೆಪಿಯ ದೇವರಾಜ್ ಗೌಡ್ರ ಅವರು, ಅವರದೇ ಪಕ್ಷದ LR ಶಿವರಾಮೇಗೌಡರು. ಈ ಎಂಟೈರ್ ಸಿಡಿ ಡ್ರಾಮಾಗೆ ಅಥವಾ ವಿಡಿಯೋ ಹಿಂದೆಗಡೆ ನಿಂತಿರ್ತಕ್ಕಂಥವ್ರು ಬಿಜೆಪಿಯ ನಾಯಕರುಗಳು. ನಮಗೂ ಯಾವುದೋ ಸಂಬಂಧ ಇಲ್ಲ. ಸಂತ್ರಸ್ತೆ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ನಂತರ ಸರ್ಕಾರದ ಭಾಗವಾಗಿ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ.